ಸಿಎಂ ಮುಂದೆ ಕನ್ನಡ ಪರ ಹೋರಾಟಗಾರರು ಮನವಿ ಮಾಡಿದ್ದಾರೆ. ನಿರಂತರವಾಗಿ ಅನ್ಯಾಯವಾಗ್ತಾ ಇದೆ ಕರ್ನಾಟಕಕ್ಕೆ. ಸರ್ಕಾರ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಬೇಕು. ಅಧಿವೇಶನದಲ್ಲಿ ಈ ವಿಷಯದಲ್ಲಿ ಚರ್ಚೆ ಆಗಬೇಕು. ಲೈವ್ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಹೊರಗಡೆ ಬರ್ತಾ ಇರುವಂತಹ ಕನ್ನಡ ಪರ ಹೋರಾಟಗಾರರು ಸಾರಾ ಗೋವಿಂದ್ ಅವರು ಹಾಗೆ ಶಿವರಾಮೇಗೌಡರ ನೇತೃತ್ವದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಕಾವೇರಿ ನೀರನ್ನ ಬಿಡಬಾರದು. ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ತಮಿಳುನಾಡು ಪದೇ ಪದೇ ಖ್ಯಾತೆಯನ್ನ ತೆಗಿತಾ ಇದೆ. ನೀವು ಇದರ ಬಗ್ಗೆ ಮೌನವನ್ನ ತಾಳಬಾರದು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚರಣ್, ಈಗ ಸಿಎಂ ಭೇಟಿ ಮಾಡಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸೊ ಹೋರಾಟದ ಮೊದಲ ಭಾಗವಾಗಿತ್ತಾ ಇದು ಹೇಗೆ? ಎಸ್ ನಾಗೇಂದ್ರ ಬಾಬು, ಒಂದು ಕಡೆಯಲ್ಲಿ ಬಂದ್ಗೆ ಕರೆಯನ್ನ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನೀಡಲಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಬಂದ್ಗೆ ಒಂದಿಷ್ಟು ಸಂಘಟನೆಗಳು ಬೆಂಬಲವನ್ನ ಕೂಡ ನೀಡಲಿಲ್ಲ. ಮೊದಲ ಹಂತವಾಗಿ ಬೆಂಬಲವನ್ನ ನೀಡುವಂತಹ ಕೆಲಸವನ್ನ ಅನೇಕ ಕನ್ನಡ ಪರ ಸಂಘಟನೆಗಳು ಮತ್ತೆ ಕನ್ನಡ ಪರ ಹೋರಾಟಗಾರರು ನೀಡಿದ್ರು. ಆದ್ರೆ ಒಂದು ಹಂತವಾಗಿ ಇದೀಗ ಏನು ನೀರು ಜಲಾಶಯಗಳಿಗೆ ಬರ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಬಂದ್ಗೆ ಬೆಂಬಲವನ್ನ ಕನ್ನಡ ಪರ ಸಂಘಟನೆಗಳು ಹಿಂದಕ್ಕೆ ತೆಗೆದುಕೊಂಡಿದ್ವು. ನಮ್ಮ ಬೆಂಬಲ ಇಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಸೂಚಿಸಿದ್ವು. ಅದಾದ ಬಳಿಕ ವಾಟಾಳ್ ನಾಗರಾಜ್ ಅವರ ಒಂದು ಮನವೊಲಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಈ ಮಧ್ಯದಲ್ಲಿ ಇದೀಗ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಪಟ್ಟು ಹಿಡಿದು ಕುಳಿತಿದ್ರೆ, ಮತ್ತೊಂದು ಕಡೆಯಲ್ಲಿ ಸಿಎಂ ಅವರನ್ನ ಭೇಟಿಯಾಗುವಂತಹ ಕೆಲಸವನ್ನ ಶಿವರಾಮೇಗೌಡರು, ಅದರ ಜೊತೆಗೆ ಸಾರಾ ಗೋವಿಂದ್ ಅವರು ಸೇರಿರುವಂತದ್ದು. ಅವರ ಜೊತೆಗೆ ಒಂದಿಷ್ಟು ಕಾರ್ಯಕರ್ತರುಗಳು ಕೂಡ ಈ ಒಂದು ಸಿಎಂ ಜೊತೆಯ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಮುಂದಿನ ಹಂತವಾಗಿ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಅದರ ಜೊತೆಗೆ ಏನೆಲ್ಲ ಚರ್ಚೆಗಳಾಗಬೇಕು, ಮತ್ತೆ ನೀರನ್ನ ತಮಿಳುನಾಡಿಗೆ ಬಿಡುವಂತಹ ವಿಚಾರದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುವಂತಹ ವಿಚಾರಣೆ ಏನಿದೆ, ಆ ಒಂದು ವಿಚಾರಣೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನೋದರ ಬಗ್ಗೆ ಇದೀಗ ಸಿಎಂ ಅವರ ಜೊತೆಗೆ ಚರ್ಚೆಯನ್ನ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಹಾಗೆ ಸಂಪರ್ಕದಲ್ಲಿ ಚರಣ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ, ಏನ್ ಮನವಿ ಕೊಟ್ಟರು ಸರ್? ಕಳೆದ 15 ದಿವಸ ಹಿಂದೆ ಏನು ಕಾವೇರಿ ನ್ಯಾಯಮಂಡಳಿ ಅವೈಜ್ಞಾನಿಕವಾದಂತಹ ತೀರ್ಪನ್ನು ಕೊಟ್ಟು 3,500 ಕ್ಯೂಸೆಕ್ ನೀರನ್ನ ಬಿಡಲೇಬೇಕು ಅಂತ ಒತ್ತಾಯ ಮಾಡಿದ ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಕಾವೇರಿ ಬರದಾಗಿತ್ತು. ಬರಗಾಲ ಕರ್ನಾಟಕದಲ್ಲಿ ಆವರಿಸಿತ್ತು. ಅದನ್ನು ವಿರೋಧ ಮಾಡಿ ನಾವು ಕರ್ನಾಟಕ ಬಂದ್ಗೆ ಅವತ್ತು ಕರೆ ಕೊಟ್ಟು, ಏನೋ ಪ್ರಕೃತಿ ಒಲಿದು ಮಳೆ ಆಯಿತು, ನೀರು ತಾನಾಗಿ ಹರಿದೋಯ್ತು. ಆದರೆ ಮತ್ತೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಮತ್ತೆ ಕಾವೇರಿ ನ್ಯಾಯಮಂಡಳಿಗೆ ಮೇಲ್ಮನವಿಯನ್ನು ಸಲ್ಲಿಸಿ ಇವತ್ತು ಪ್ರತಿದಿನ 15,000 ಕ್ಯೂಸೆಕ್ ನೀರನ್ನ ಬಿಡಿ ಅನ್ನೋ ಒಂದು ಆದೇಶವನ್ನ, ಮರಣ ಹೋಮವನ್ನ ಕರ್ನಾಟಕದ ಕನ್ನಡಿಗರ ಮೇಲೆ, ರೈತ ಬಾಂಧವರ ಮೇಲೆ ಬರೆದಿದೆ. ಅದನ್ನ ವಿರೋಧಿಸಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ದಯಮಾಡಿ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಡಬೇಡಿ ಅಂತ ಹೇಳಿ ಅವರಿಗೆ ಮನವಿಯನ್ನ ನಾವೆಲ್ಲ ಸಂಘಟನೆಗಳು ಕೂಡ ಇವತ್ತು ಕೊಟ್ಟಿದ್ದೀವಿ. ಅವರು ಇವತ್ತು ಚರ್ಚೆ ಮಾಡ್ತೀನಿ, ಖಂಡಿತವಾಗಿ ನಿಮ್ಮ ಪರವಾಗಿರ್ತೀನಿ, ರೈತರ ಪರವಾಗಿರ್ತೀನಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾದ್ ನೋಡ್ತೀವಿ. ಆ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದಿಸಿದ್ರೆ ನಮ್ಮ ಹೋರಾಟ ಇರಲ್ಲ. ಮುಖ್ಯಮಂತ್ರಿಗಳು ನೀರು ಬಿಟ್ಟಿದ್ದೇ ಆದ್ರೆ ಕರ್ನಾಟಕದಾದ್ಯಂತ ನಮ್ಮ ಹೋರಾಟ ಮತ್ತೆ ಮುಂದುವರಿಯುತ್ತೆ. ಸದನದಲ್ಲಿ ಚರ್ಚೆ ಆಗಬೇಕು ಅನ್ನೋದು ತಮ್ಮ ಹೌದೌದು. ಈಗ ಅದನ್ನೇ ತಗೊಂಡೋದ್ರು, ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಹೌದು ಹೋಗಿ ಯಾರು ನಮ್ಗೆ ಗೊತ್ತಿಲ್ಲ ಸರ್, ಯಾವ ಪಕ್ಷ ಯಾವುದು ನಮಗೆ ಬೇಕಿಲ್ಲ. ನಮಗೆ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತಿರೋರು. ನಮ್ಗೆ ಯಾವುದೇ ಪಕ್ಷಗಳಾಗ್ಲಿ ಈ ನೆಲ ಜಲ ಭಾಷೆಯನ್ನ ಉಳಿಸುವಂತ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಅದು ಅವ್ರ ಕರ್ತವ್ಯ. ಯಾಕೆಂತ ಹೇಳಿದ್ರೆ ಅವ್ರು ಆರಿಸಿ ಬಂದಿರದೆ ಈ ನಾಡಿನ ಹಿತವನ್ನ ಕಾಪಾಡೋದಕ್ಕೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರದು ಅನ್ನೋದು ನಮ್ಮ ಒತ್ತಾಯ.
ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತೀನಿ ಅಂತ ಸರ್ಕಾರ ಹೇಳಿತ್ತು. ಅದನ್ನ ಕ್ರಿಯಾಶೀಲವಾಗಿ ನೀವು ಆದಷ್ಟು ಬೇಗ ನೀರಾವರಿ ತಜ್ಞರ ಜೊತೆ ಚರ್ಚಿಸಿ ನೀವು ಮೇಲ್ಮನವಿ ಸಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೆ ಹಾಕಿದ್ವಿ. ಮತ್ತು ತಮಿಳುನಾಡಿನ ಮೇಕೆದಾಟು ಯೋಜನೆ ಏನಿದೆ, ಅವ್ರು ಎಷ್ಟೇ ಅಡೆತಡೆಗಳು ಬಂದರೂ ನೀವು ಬೇಗ ಶೀಘ್ರವಾಗಿ, ಈಗ ನಮ್ಗೆ ಹಸಿರು ನಿಶಾನೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿರೋದ್ರಿಂದ ಕೂಡಲೇ ನೀವು ಅದು ಕಾರ್ಯಯೋಜನೆಯನ್ನು ಪ್ರಾರಂಭ ಮಾಡಿ ಅಂತ ಒತ್ತಾಯವನ್ನು ಹಾಕಿದ್ದೀವಿ. ನಮ್ಮ ರೈತರ ಹಿತಾಸಕ್ತಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಹಾಗೆ ಉತ್ತರ ಕರ್ನಾಟಕದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕಳಸಾ ಬಂಡೂರಿ ಮಹದಾಯಿ ಯೋಜನೆಗೂ ನೀವು ಕಾರ್ಯಪ್ರವೃತ್ತ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಮಯದಲ್ಲಿ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ. ಮುಖ್ಯಮಂತ್ರಿಗಳು ಒಂದು ರೀತಿ ನಮಗೆ ನಮ್ಮ ಭಾವನೆಗೆ ಒತ್ತು ಕೊಟ್ಟು ಸ್ಪಂದಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡೋಣ ಅಂತ ಹೇಳಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸ್ತೀವಿ. ಕರ್ನಾಟಕದಲ್ಲಿ ಮಳೆ ಬಿದ್ದು ನೀರನ್ನ ಈಗಾಗಲೇ ಬಿಟ್ಟಾಗಿದೆ. ಮತ್ತೆ ನೀರನ್ನ ಬಿಡಬೇಕು ಅಂತಕ್ಕಂಥ ಏನು ಒತ್ತಾಯ ಇದೆ, ಇದು ನ್ಯಾಯೋಚಿತವಾಗಿಲ್ಲ ಮತ್ತು ಸೈಂಟಿಫಿಕ್ ಆಗೂ ಕೂಡ ಸರಿಯಲ್ಲ. ಇದು ಯಾಕೆ ಅಂದ್ರೆ ನಮ್ದು ಕಬಿನಿಯಲ್ಲಿ ನೀರು ತುಂಬಿದೆ, ನೀರು ಬಿಡಬೇಕು ಅನ್ನೋದಾದ್ರೆ ಅದೇ ಅಟ್ ಎ ಸೇಮ್ ಟೈಮ್ ಭವಾನಿಯಲ್ಲೂ ತುಂಬುತ್ತಲ್ಲ, ಭವಾನಿಯಲ್ಲೂ ನೀರಿರುತ್ತೆ, ಪಾಲಾರ್ನಲ್ಲೂ ನೀರಿರುತ್ತೆ. ಗ್ರ್ಯಾಂಡ್ ಅಣೆಕಟ್ಟೆಗೆ ಇದೆಲ್ಲ ತುಂಬಿದ ನೀರು ಅಲ್ಲೋಗಿ ಶೇಖರಣೆ ಆಗುತ್ತೆ. ಹಾಗಾಗಿ ಇದು ನಮ್ಮ ವಾದ ಕೂಡ ಸರ್ಕಾರ ಮಾಡಬೇಕಾಗಿರೋದು ಈ ದಿಕ್ಕಲ್ಲಿ ನಾವು ಸ್ಟ್ಯಾಂಡ್ ತಗೋಬೇಕು. ಎರಡನೇದು, ನಾವು ಕಾವೇರಿ ಡೆಲ್ಟಾ ಮುಖಜ ಭೂಮಿ ಅಂತ ಏನ್ ಕರಿತೀವಿ, ಅಲ್ಲಿ ಸುಮಾರು ನಾವು 100 TMC ನೀರು ಅಲ್ಲಿ ಇದೆ ಅಂತ ಹೇಳ್ತಾ ಇದೀವಿ. ಬಟ್ ಕಾವೇರಿ ಟ್ರಿಬ್ಯುನಲ್ ಅಲ್ಲಿ 30 TMC ಲೆಕ್ಕಕ್ಕೆ ತಗೊಂಡಿದ್ದಾರೆ. ಆ 30 TMC ನೀರನ್ನ ಅವರು ಪ್ರತಿ ವರ್ಷ ಇಂಥ ಸಂಕಷ್ಟದ ಕಾಲದಲ್ಲಿ ಬಳಕೆ ಮಾಡಿದ್ರೆ ಈ ಸಮಸ್ಯೆ ಇರೋದೇ ಇಲ್ಲ. ಆ ಡೆಲ್ಟಾ ನೀರನ್ನ ಬಳಕೆ ಮಾಡದ ಕಾರಣಕ್ಕೆ ಇವತ್ತು ಈ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಎರಡನೇದಾಗಿ, ಮೂರನೇದಾಗಿ, ಆಯ್ತಪ್ಪ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತರಿಗೆ ವಿನಂತಿ ಮಾಡಿ ನೀವು ಬೆಳೆ ಬೆಳಿಬೇಡಿ ಅಂತ. ಆಯ್ತು, ಬೆಳೆ ಬೆಳೆಯೋದು ಬೇಡ, ತಮಿಳುನಾಡೇ ಬೆಳಿಬೇಕು ಅಂತ ಹೇಳಿ ನಮ್ಮ ಏನು ಪ್ರಾಧಿಕಾರಗಳು ಅವ್ರಿಗೆ ನೀರ್ ಬಿಡಿ ಅಂತ ಹೇಳೋದೇ ಆದ್ರೆ ಇಲ್ಲಿ ಕಾವೇರಿ ಕೊಳ್ಳದ ರೈತರಿಗೆ ಅಕ್ಕಿ ಸಪ್ಲೈ ಮಾಡ್ತಾರ? ಆಮೇಲೆ ಅವರು ಬೆಳೆದೇ ಇರ್ತಕ್ಕಂಥ ಬೆಳೆ ನಷ್ಟವನ್ನ ತುಂಬಿಕೊಡ್ಬೇಕಲ್ಲ ತಮಿಳುನಾಡು. ಈ ಎಲ್ಲವೂ ಕೂಡ ಬಹಳ ಮುಖ್ಯವಾಗಿದೆ. ಆ ಕಾರಣಕ್ಕೆ ನಮ್ಮ ಡಿಮ್ಯಾಂಡ್ ಇದೆ. ಈಗ ಸರ್ಕಾರ ಈಗಾಗಲೇ ಒಂದಿಷ್ಟು ಎಡವಿರೋ ಕಾರಣಕ್ಕೆ ಇದೆಲ್ಲದನ್ನು ತಿದ್ದುಕೊಂಡು ನಾಳೆ ಸುಪ್ರೀಂ ಕೋರ್ಟ್ ಮುಂದೆ ಸರಿಯಾದಂತ ಆರ್ಗ್ಯುಮೆಂಟ್ ಅನ್ನ ಮಾಡಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಮತ್ತೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೀವಿ. ಇದು ಸರಿಯಾದ ದಿಕ್ಕಿನಲ್ಲಿ ಸಾಗದೇ ಇದ್ರೆ ನಾವು ರಸ್ತೆಗೆ ಬರ್ತೀವಿ, ಚಳುವಳಿ ಕರ್ನಾಟಕದಲ್ಲಿ ತೀವ್ರ ಮಾಡ್ತೀವಿ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ನಮಸ್ಕಾರ. ಸ್ಟೇಟ್ ಕೊಡಿ, ಶೇಕ್ ಹಾಕ್ಬೇಡಿ. ಆಯ್ತಾ? ಒಂದು ನಿಮಿಷ ಫೋಟೋ ಹೊಡ್ಕೊಳ್ಳಿ. ಒಂದು ನಿಮಿಷ ತಗೊಂಡಿ ಫೋಟೋ ಆಯ್ತಣ್ಣ. ಫೋಟೋಸ್ ಮಾಸ